ಕಲ್ಲಿಟ್ಟದೇನು ಅಂತ ಹೇಳಿದ್ರೆ ಗಾಡಿ ಅದು ರಕ್ತದ ಅಂತ ಹೇಳಿದ್ರೆ ಅದಕ್ಕೆ ಮಾಡಿಸಿಬಿಡಿ ಏನಾದ್ರು ಇವ್ರೆ ಯಶವಂತ್ ನೋಟ್ ಮಾಡಿ ಬಿಲ್ಲಿಂಗ್ ಮಾಡಿಸಿ ಬಿಡ್ವಿ ಜಯಪ್ರಸಾದ್ ಅಮ್ಮ ಜಯಪ್ರಸಾದ್ ಪೂರ್ಣಿಮಾದ್ರೆ ಅಶೋಕ್ ಹಲೋ ಹಲೋ ಬಸ್ ಸ್ಟ್ಯಾಂಡ್ ವಸ್ತು ಮಾಡಿದ್ರೆ ಮಧ್ಯದಲ್ಲಿ ಬಂದು ಎಲ್ಲ ಹೆಂಗಸರನ್ನು ಬರ್ತಾರೆ ನಿಂತಲ್ಲ ಬರ್ಬೇರೆ ಪೂರ ಬರ್ಬೇರೆ ಕಾಲೇಜ್ ಹಾಕಿ ತೂವರೆ ಬರ್ತೀನಿ ಬಲೆ ಬಲೆ ಎಷ್ಟು यार शूटिंग अपन एच बंदोई और फार बच्चे అది షార్ట్స్ తోడే ఒక ఇన్సిడెంట్ ఒకళ్ళు ఉంచేది గలీజీడు ఓకే మొత్తం ధరి ఓయ్ सुन दिया कल ये रे हम रोड दे नोट वाट ए बतिया
ಪಾಪದವರಿಗೆ ಬಡ್ಡಿ ಮಾಡಿದ್ದಾರೆ ಅಂತ ನೋಡಿ ಯಾರು ಒಬ್ರು ಮಾತಾಡ್ಬೇಕು ಯಾರು ನಾವು ಆನ್ಸರ್ ಮಾಡ್ತೇವೆ. ನಾವು ಓಡಿ ಹೋಗ್ಲಿಕ್ಕೆ ಬಂದದಲ್ಲ, ನಾವು ನಿಲ್ತೇವೆ ನಿಮ್ಮ ಕ್ವಶನ್ ನಾವು ಆನ್ಸರ್ ಮಾಡ್ತೇವೆ. ಒಂದು ನಿಮಿಷ ಯಾರಾದ್ರೂ ಒಬ್ರು ಮಾತಾಡಿ. ನೀವು ಯಾಕೆ ಹೀಗೆ ಮಾತಾಡ್ತೀರಾ? ಒಬ್ರು ಮಾತಾಡಿ, ಯಾರಾದ್ರೂ ನಾವು ಸಾಲ್ವ್ ಮಾಡ್ತೇವೆ. ಏನು ನ್ಯಾಯ ಬೇಕು ಹೇಳಿ, ಒಬ್ರು ಮಾತಾಡಿ. ನೋಡಿ, ಒಂದು ನಿಮ್ಮ ಜನರನ್ನು ನೀವು ಸುಮ್ಮನೆ ನಮಗೆ ಅದಕ್ಕೆ ಒಳಗಡೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ ಹೋಗುವ ಯಾವುದು ವ್ಯವಸ್ಥೆ ನೀವು ಈಗ ಬರುವಾಗ ಕಾಂಪೌಂಡ್ ತೆಗಿಬೇಕು. ಜೈಲು ತರ ಇದ್ದ ಕಾಂಪೌಂಡ್ ನಿಮ್ಮ ಶಾಸಕರು ಹೇಳಿದ್ದಾರೆ. ಅದರ ಒಳಗೆ ಜನರು ಕುತ್ಕೊಳ್ಳುವುದಾ ಜೈಲಿನವರು ಕುತ್ಕೊಳ್ಳುವುದಾ ಅಂತ ನಿಮ್ಮ ಶಾಸಕರು ಬಂದು ಹೇಳಿದ್ದಾರೆ. ಅದರೊಳಗೆ ಲೋಬಣ್ಣವರು ಬಂದು ಹೇಳಿದ್ದಾರೆ. ಮತ್ತೊಂದು ನಿಮ್ಮ ಆ ಕಡೆಯಿಂದ ಕಾರ್ಪೊರೇಷನ್ ಕಾಂಪೌಂಡ್ ಕೆಳಗೆ ಬಿದ್ದಿದೆ. ಅದರಲ್ಲಿ ಜನ ಇದ್ರೆ ಮೂರನೇದು ಅದಕ್ಕೆ ಬೇಕಾದ ನಮಗೆ ಮಳೆಗಾಲದಲ್ಲಿ ಹೋಗಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾವು ಅದಕ್ಕೆ ಬರುವಂತ ವ್ಯವಸ್ಥೆ ಯಾವುದೂ ಕೂಡ ಇಲ್ಲ. ಅದಕ್ಕೆ ಆ ಕಾಂಪೌಂಡ್ ಮಾತಾಡ್ತಿದ್ದಾರಲ್ವಾ ನಿಮಗೆ? ಹೇಳಿ ಒಂದು ನಿಮಿಷ
ರೂಲಿಂಗ್ ಕೊಟ್ಟಿದೆ, ನಮ್ದು ಕಾರ್ಯಾಚರಣೆ ನಿರಂತರ ನಿಲ್ಲಿಸುವುದಿಲ್ಲ, ಕಡಾಕಡಿ ಹೇಳಿದೆ. ಎರಡನೇದು ನಿಮಗೆ ID 208 ಹೇಳೋದು ಕೇಳಿ, 208 ಜನರಿಗೆ ID ಕೊಟ್ಟಿದೆ, ಅವರಿಗೆಲ್ಲ ಈಗ ನೋಟಿಸ್ ಮಾಡಿದ್ದೀವಿ. ಒಂದು 15 ದಿವಸದೊಳಗೆ ಇಲ್ಲದಿದ್ರೆ ರದ್ದು ಮಾಡ್ತೀವಿ. ಒಂದು ನಿಮಗೆ ನಾನು ಹೇಳುದು ಕಮಿಟಿ ಡಿಸಿಷನ್ ಹೇಳ್ತೇನೆ, ನೀವು ಇಷ್ಟೇ ಹೇಳೋದು ನಾವು ಕೇಳಿಲ್ವಾ? ಇನ್ನೇನು ಹೇಳಿದೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಫಸ್ಟ್ ಕೂತ್ಕೊಂಡು 1 ತಿಂಗಳು ಕೂರಿಸಿ ತೋರಿಸ್ಬೇಕು ಕೂತ್ಕೊಂಡು. ಯಾಕಂದ್ರೆ ನೀವು ಕೂತ್ಕೊಳ್ಳೋದು ಅಂತ ಹೇಳಿ ನಮಗೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ನೀವು 3-4 ಸಲ ನೀವು ಮಾತ್ರ ತಪ್ಪಿದ್ದೀರಿ. ನಾನು ಹೇಳೋದು ಕೇಳಪ್ಪ, ನೀವು ಎಲ್ಲ ಹೋಗಿ ಅಲ್ಲಿ ಕೂತ್ಕೊಳ್ಳಿ ಅಲ್ಲ, ನಿಮ್ಮ ನೀವು ಕೂತ್ಕೊಂಡು 15 ದಿವಸದವರೆಗೆ ಕಾಂಪೌಂಡ್ ವಾಲ್, ನಾನು ಹೇಳೋದು ಕೇಳಿ, ನೀವು ಕೂತ್ಕೊಂಡು 15 ದಿವಸದ ನಂತರ ನಾವು ಕಾಂಪೌಂಡ್ ವಾಲ್ ಅದನ್ನು ಪೂರ್ತಿ ತೆಗೆಯುವುದಿಲ್ಲ, ಅದನ್ನು ಹೈಟ್ ಡೌನ್ ಮಾಡ್ತೇವೆ ಅಂತ ಹೇಳಿದ್ದೇವೆ. ನೀವು ಕೂತ್ಕೊಳ್ಳಿಲ್ಲ ಇದುವರೆಗೆ. ಆಮೇಲೆ ಎರಡನೇದು, ನೀವು ಮೊದಲು ಒಪ್ಪಿದಾಗೆ ಇಂಟರ್ಲಾಕ್ ಮಾಡಿ ಕೊಟ್ಟಿದೆ, ನೀರಿನ ವ್ಯವಸ್ಥೆ ಮಾಡಿ ಕೊಟ್ಟಿದೆ, ಟಾಯ್ಲೆಟ್ ವ್ಯವಸ್ಥೆ ಮಾಡಿ ಕೊಟ್ಟಿದೆ, ಮಾಮೂಲು ಡಯಲಾಗ್. ನೀವು ಇದ್ರಲ್ಲ ಮೊನ್ನೆ ಕೂತ್ಕೊಳ್ಳುವುದಿಲ್ಲ, ಅವ್ರದ್ದು ಇದು ಕಾಮನ್ ಡಯಲಾಗ್. ಅವರು ಇಲ್ಲಿ ಬಿಟ್ಟು ಹೇಳುವುದಿಲ್ಲ. ನಮ್ಮ ತೆರವು ಕಾರ್ಯಾಚರಣೆ ನಿರಂತರ ಇರ್ತದೆ. ಮಾತಾಡ್ಬೇಕು ಮಂಗಳೂರು ನಗರ ಪಾಲಿಕೆ ಅಧಿಕಾರಿಗಳಿಗೆ, ಮಂಗಳೂರು ನಗರ ಪಾಲಿಕೆ ಅಧಿಕಾರಿಗಳಿಗೆ, ಮಂಗಳೂರು ನಗರ ಪಾಲಿಕೆ ಮೇಯರ್ನವರಿಗೆ, ನಗರ ಪಾಲಿಕೆ ಮೇಯರ್ನವರಿಗೆ, ಮಾತನ್ನು ತಪ್ಪಿಕೊಂಡ ಮೇಯರ್ನವರಿಗೆ, ಹಗಲು ಮಂದು ದೋಚುತ್ತಿರುವ ಮೇಯರ್ನವರಿಗೆ, ಒಂದು ದೋಚುತ್ತಿರುವ ಮೇಯರ್ನವರಿಗೆ ಬಿಡುವುದಿಲ್ಲ. ಸ್ಟೇಟ್ ಬ್ಯಾಂಕ್ ತನಕ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿಗಳು, ಕಾರ್ಪೊರೇಟರ್ಸ್ಗಳು, ಸಚೇತಕರು, ಮುಖ್ಯವಾಗಿ ನಮ್ಮ ವರ್ಕ್ಸ್ ಕಮಿಟಿ ಚೇರ್ಮನ್ ಮತ್ತು ಉಪಮೇಯರು ಹಾಗೂ ವಿಶೇಷವಾಗಿ ನಮಗೆ ಪೊಲೀಸ್ ಇಲಾಖೆ ಏನಿದೆ ಇವತ್ತು ಟ್ರಾಫಿಕ್ನವರು ಅವರೊಟ್ಟಿಗೆ ಸಹಯೋಗದೊಂದಿಗೆ ನಾವಿವತ್ತು PBS ಇಂದ ಸ್ಟೇಟ್ ಬ್ಯಾಂಕ್ ತನಕ ಬಂದಿದ್ದೇವೆ. ಸೊ ಇಲ್ಲೆಲ್ಲ ಏನು ಒಂದು ಕಡೆಯಿಂದ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ಅನ್ನುವ ನಿಟ್ಟಿನಲ್ಲಿ ನಾವು ಬಂದಿದ್ದೇವೆ. ಮತ್ತೊಂದು ಕಡೆಯಿಂದ ಹೀಗೆ ಈ ಫುಟ್ಪಾತನ್ನು ಅತಿಕ್ರಮಣ ಮಾಡಿಕೊಂಡು ಅದನ್ನು ತೆರವುಗೊಳಿಸುವ ಕಾರ್ಯಕ್ರಮವನ್ನು ಈ ರೀತಿ ನಾವು ಹಮ್ಮಿಕೊಂಡಿದ್ದೇವೆ. ಬಹುಶಃ ಭಾಳಷ್ಟು ಕಡೆಗಳಲ್ಲಿ ಅದು ಬೇರೆ ಬೇರೆ ಟ್ರಾಫಿಕ್ಗೆ ಸಂಬಂಧಪಟ್ಟಂಥ ಭಾಳಷ್ಟು ಸಮಸ್ಯೆ ಇರ್ಬೋದು. ಅಲ್ಲದೆ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಕೆಲವು ಕಡೆಯಲ್ಲಿ ಡ್ರೈನೇಜ್ನ ಸಮಸ್ಯೆ, ಪೈಪ್ಲೈನ್ ಇದ್ದು ಅಥವಾ ಕೆಲವು ಗುಂಡಿಗಳಿತ್ತು, ಮತ್ತು ಫುಟ್ಪಾತ್ಗಳನ್ನು ಅತಿಕ್ರಮಣ ಮಾಡಿಕೊಂಡು ಪಾರ್ಕಿಂಗ್ ಅಂತೇಳಿ ಬೋರ್ಡ್ ಹಾಕಿ ಅಂಥದ್ದೆಲ್ಲ ಬಹಳಷ್ಟು ಸಮಸ್ಯೆ ಇತ್ತು. ಸೊ ನಾವು ಕೂಡ ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ನಾವೆಲ್ಲ ಒಟ್ಟಿಗೆ ಜಂಟಿಯಾಗಿ ಬಂದಿದ್ದರಿಂದ ನಮಗೆ ಕೂಡ ಭಾಳಷ್ಟು ಇದು ಹೆಲ್ಪ್ ಆಯಿತು. ಯಾಕಂತ ಹೇಳಿದರೆ ನಮಗೆ ಕೂಡ ಇಲ್ಲಿ ನಡೆದುಕೊಂಡು ಬಂದಾಗ ಎಷ್ಟು ಸಮಸ್ಯೆ ಇದೆ ಏನಿದೆ ಅಂತೇಳಿ ನಮಗೆ ನಿಜವಾಗಿ ಇದು ಭಾಳಷ್ಟು ಹೆಲ್ಪ್ ಆಗಿದೆ ಅಂತ ಹೇಳ್ತೇನೆ ನಾನು. ಆದರೆ ಒಟ್ಟಿನಲ್ಲಿ ಇವತ್ತೇನು ನಾವೆಲ್ಲ ಕಾರ್ಯಾಚರಣೆ ಮಾಡಿದ್ದೇವೆ, ಆದರೆ ಕೊನೆಗೆ ಇವತ್ತೇನು ಸ್ಟೇಟ್ ಬ್ಯಾಂಕ್ ಬಳಿ ಸ್ವಲ್ಪ ಗಲಾಟೆ ಆಯಿತು. ಯಾಕಂತ ಹೇಳಿದರೆ ಫುಟ್ಪಾತ್ ವ್ಯಾಪಾರಿಗಳು ಏನಿದ್ದಾರೆ, ನಾವು ಈಗಾಗಲೇ ಅವರಿಗೆ ಸ್ಟೇಟ್ ಬ್ಯಾಂಕಲ್ಲಿ ನಾವು ಒಳ್ಳೆಯ ಜಾಗವನ್ನು ಅವರಿಗೆ ಕೊಟ್ಟಿದ್ದೇವೆ. ಆದರೂ ಕೂಡ ಅವರಲ್ಲಿ ಆ ಜಾಗಕ್ಕೆ ಹೋಗ್ತಾ ಇಲ್ಲ. ಇನ್ನು ಅವರಿಗೆ ಮತ್ತೆ ನಾವು ಹೇಳ್ತಾ ಇದ್ದೇವೆ, ಈ ಜಾಗವನ್ನು ಅವರಲ್ಲಿ ಕೂತ್ಕೊಳ್ಳಿ, ನಾವು ಅವರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಮತ್ತು ಉಳಿದವರಿಗೆ ಕೂಡ ಏನು ಉಂಟು ಅದನ್ನು ವ್ಯವಸ್ಥೆ ಮಾಡ್ತೇವೆ. ಅದು ಬಿಟ್ಟು ರಸ್ತೆಯಲ್ಲಿ ಹೀಗೆ ರಸ್ತೆಯನ್ನು ಫುಟ್ಪಾತನ್ನು ಅತಿಕ್ರಮಣ ಮಾಡಿಕೊಂಡವರು ಈ ರೀತಿ ಗಲಾಟೆ ಮಾಡೋದು ಸರಿಯಲ್ಲ.
ನ್ಯಾಯಯುತವಾಗಿ ನಾವು ಅವರಿಗೆ ವ್ಯವಸ್ಥೆ ಮಾಡಿದ್ದೇವೆ, ಅದರಲ್ಲಿ ಅವರು ಹೋಗಿ ಕೂತ್ಕೊಳ್ಬೇಕು. ಅಲ್ಲಿ ಬಿಟ್ಟು ರಸ್ತೆಯಲ್ಲಿ ವ್ಯಾಪಾರ ಮಾಡಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯನ್ನು ಮಾಡ್ತಾ ಇದ್ರು. ಆದರೆ ನಮ್ಮ ಕಾರ್ಯಾಚರಣೆ ಇವತ್ತಿಗೆ ನಿಲ್ಲುವುದಿಲ್ಲ, ನಿರಂತರವಾಗಿ ನಮ್ಮ ಕಾರ್ಯಾಚರಣೆ ನಡೀತಾ ಇರ್ತದೆ. ಅದಕ್ಕೋಸ್ಕರ ಸಾರ್ವಜನಿಕರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇರೋದು, ಇಂಥದಕ್ಕೆ ತಾವುಗಳಿಗೆ ಯಾರೂ ಅವಕಾಶ ಕೊಡಬೇಡಿ. ಮಂಗಳೂರಿನ ಮಹಾನಗರ ಪಾಲಿಕೆಯ ಜೊತೆ ಮಂಗಳೂರಿನ ಜನತೆ ನಮ್ಮ ಜೊತೆ ಸಹಕರಿಸಿ ನಾವು ಮಂಗಳೂರನ್ನು ಉತ್ತಮ ನಗರವನ್ನಾಗಿ ರೂಪಿಸುವ. ಅದರ ಜೊತೆ ತಮ್ಮ ಸಹಕಾರ ಇದ್ದರೆ ನಾವು ಒಳ್ಳೆ ನಗರವನ್ನಾಗಿ ಮಾಡಲಿಕ್ಕೆ ನಮಗೂ ಕೂಡ ಈಸಿ ಆಗ್ತದೆ. ನಮ್ಮ ಮಹಾನಗರ ಪಾಲಿಕೆಯ ಆಯುಕ್ತರು ಇರ್ಬೋದು ಅಥವಾ ನಮ್ಮ ಅಧಿಕಾರಿಗಳು ಏನಿದ್ದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಕೂಡ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ತಾವು ಸಹಕಾರ ಕೊಡಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಜನರಲ್ಲಿ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಇತರ ಸಮಸ್ಯೆಗಳು ಯಾವುದು ಬೀದಿ ಬದಿ ವ್ಯಾಪಾರಿಗಳದ್ದು ಇರ್ಬೋದು, ಅದನ್ನು ಅರಿಯಲಿಕ್ಕೆ ಅಂತೇಳಿ ಇವತ್ತು ಒಂದು ಪ್ರಾರಂಭ ಮಾಡಿದ್ದೇವೆ. ಇದು ನಿರಂತರವಾಗಿ ನಡೀತದೆ. ಸೊ ಇವತ್ತು ಭಾಳಷ್ಟು ಸಮಸ್ಯೆಗಳನ್ನು ಏನು ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನು ಗಮನಿಸಿದ್ದೇವೆ. ಆ ದಿಸೆಯಲ್ಲಿ ಕೆಲವೆಲ್ಲ ಸಣ್ಣ ಪುಟ್ಟದ್ದೆಲ್ಲ ಇವತ್ತೇ ನಾವು ಅದನ್ನು ಕೂಡ ತೆರವುಗೊಳಿಸಲಿಕ್ಕೆ ನಮ್ಮ ಜೊತೆಗೆ ಕಾರ್ಯವನ್ನು ಕೂಡ ಮಾಡಿದೆ. ಅದರ ಜೊತೆಗೆ ಇನ್ನು ಮೇಯ್ನಾಗಿ ಈ ಸ್ಟೇಟ್ ಬ್ಯಾಂಕ್ ಮತ್ತು ಲೇಡಿ ಗೋರ್ಸಿನಲ್ಲಿರುವಂಥ ಸಮಸ್ಯೆ ಅದು. ಈಗಾಗಲೇ ನಾವು ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರ ವಲಯ ಅಂತ ಹೇಳಿ ಕೂಡ ಮಾಡಿಕೊಟ್ಟಿದ್ದೇವೆ. ಆದರೆ ಅವರಿಂದ ನಮಗೆ ಸರಿಯಾದಂಥ ಒಂದು ಪ್ರೋತ್ಸಾಹದಾಯಕವಾದಂಥ ಅವರಿಂದ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಆದ್ದರಿಂದ ನಾವು ಈ ಒಂದು ತೆರವು ಕಾರ್ಯಾಚರಣೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ದೀವಿ. ಅದು ನಿಲ್ಲುವುದಿಲ್ಲ, ನಾಳೆಯಿಂದನೂ ಕೂಡ ನಡೀತದೆ. ವಿಷಯದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಬಗ್ಗೆ ಮೇಯರ್ ಅವರು, ನಮ್ಮ ಆಯುಕ್ತರು, ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವೇ ಅಲ್ಲಿ ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅರಿತು ಈಗಾಗಲೇ PVSನಿಂದ ಸ್ಟೇಟ್ ಬ್ಯಾಂಕ್ ತನಕ ಇರ್ತಕ್ಕಂಥ ರಸ್ತೆ ಬದಿಯ ಚರಂಡಿ ಮತ್ತು ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ಸರಿಯಾಗಿ ಸಾರ್ವಜನಿಕರಿಗೆ ನಡೆಯಲು ಅವಕಾಶ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಜೊತೆಗೆ ನಮ್ಮ ಟ್ರಾಫಿಕ್ನ ACP ಅವರಾದ ತಿಲಕಚಂದ್ರರವರಿದ್ದು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿ ಇವತ್ತು ಕಾರ್ಯಕ್ರಮ ಆರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮ ನಿರಂತರವಾಗಿ ನಡೆದು ಮಹಾನಗರ ಪಾಲಿಕೆ ಸಾರ್ವಜನಿಕವಾಗಿ ಸ್ಪಂದನೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಮೇಯರ್ ಅವರ ನೇತೃತ್ವದಲ್ಲಿ ನಡೆಸ್ತಾ ಬರ್ತಾ ಇದ್ದೇವೆ. ಇನ್ನೂ ಅದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ